ಅಲ್ಲಿ ಏಳನೇದೇನು ವಿಶೇಷ ಅಂತಂದ್ರೆ ಗ್ರಾಮಾಂತರ ಭಾಗದಲ್ಲಿ ನಿಮ್ದೇ ಆದಂತ ಹಿಡ್ತಾ ಇದೆ. ಡಿ ಕೆ ಸುರೇಶ್ ಹೆಂಗೆ ಅಂದ್ರೆ ಅಳಸಣ್ಣಿದ್ದಂಗೆ ಮೇಲ್ಗಡೆ ಮುಳ್ಳು ಅಂತ ಕಾಣುತ್ತಪ್ಪ, ಒಳಗಡೆ ಸಿಹಿಯಾದ ಅಳಸಣ್ಣು ಸಿಗುತ್ತೆ ಅನ್ನೋ ವಿಷಯವನ್ನ ರೈತರು ಮಾತಾಡ್ತಿದ್ರು. ಇಲ್ಲಪ್ಪ ನಮ್ಮ ಬಾಸ್ ಹಂಗೆ, ನಮ್ಮ ಸೂರ್ಯ ಅಣ್ಣ ಹಂಗೆ ಅಂತ ಹೇಳ್ತಿದ್ರು. ನೋಡಿ ಇಲ್ಲ ಬಗ್ಗೆ ಹೇಳ್ತಿರಲ್ಲ ಶಿವಕುಮಾರ್ ಅವ್ರು ಹೆಂಗೆ ಹೇಳಿ ನಮ್ಗೆ ಹೇಳ್ತಿದ್ರಲ್ಲ ಹಂಗೆ. ಬಟ್ ನೀವು ನಿಮ್ಮ ಒಳ್ಳೆ ಕೆಲಸಗಳನ್ನ ಹೇಳ್ಕೊಳ್ಳೋ ವಿಚಾರದಲ್ಲಿ ಫೇಲ್ ಆಗಿದ್ರೆ ಏನು ಕತೆ ಅಂತ? ಫೇಲ್ ಅಲ್ಲ, ನಾನು ಪ್ರಚಾರಕ್ಕೆ ಹೆಚ್ಚು ಒತ್ತು ಕೊಟ್ಟಿಲ್ಲ. ನಾನು ಪ್ರಚಾರಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ರೆ ಅದು ಬೇರೆ ರೀತಿ ಇರ್ತಿತ್ತು. ನಾನು ಕೆಲಸ ಕಾರ್ಯದ ಬಗ್ಗೆ ಹೆಚ್ಚಿನ ಗಮನ ಹರಿಸಿದ್ದೆ. ಕಾರಣ ಏನು ಅಂತ ಹೇಳಿದ್ರೆ ಇವತ್ತಿನ ಪ್ರಪಂಚದಲ್ಲಿ ಸೋಷಿಯಲ್ ಮೀಡಿಯಾನೇ ಹೆಚ್ಚು ಅನ್ನೋಂಥ ಭಾವನೆಗಳು ಇತ್ತೀಚಿನ ದಿನಗಳಲ್ಲಿ ಕಾಣಿಸ್ತಾ ಇದೆ. ನಾನೇನಾದ್ರೂ ಪ್ರಚಾರಕ್ಕೆ ಹೆಚ್ಚು ಕೊಟ್ಟಿದ್ರೆ ಅದ್ರ ಕಥೆನೇ ಬೇರೆ ಇತ್ತು. ಬಟ್ ಒಂದು ಸತ್ಯ, ನಾನು ಕುಣಿಗಲ್ ನೋಡಿದಾಗೆ ನಾನು ಮೂಲ ಮದ್ದೂರವನಾದ ಕಾರಣ, ಚನ್ನಪಟ್ಟಣ ಸಂಬಂಧಿಗಳಿರೋ ಕಾರಣ, ಹಳೆ ಮೈಸೂರು ಭಾಗ ಗೊತ್ತಿರೋ ಕಾರಣ ನಮ್ಮ ಗ್ರಾಮಾಂತರ ಹೆಚ್ಚಿನದಾಗಿ ಗೊತ್ತು. ಈ 5 ವಿಧಾನಸಭಾ ಕ್ಷೇತ್ರ ಗ್ರಾಮೀಣ ಪ್ರದೇಶ, 3 ಮಾತ್ರ ನಗರ ಪ್ರದೇಶ. ಗ್ರಾಮೀಣ ಭಾಗದ ಪ್ರತಿ ಮನೆಗೂ ಪ್ರತಿ ವ್ಯಕ್ತಿಗೂ ಡಿ ಕೆ ಸುರೇಶ್ ಅವ್ರು ಗೊತ್ತು ವ್ಯಕ್ತಿಯಾಗಿ. ನಿಮ್ಮ ಕೆಲಸ ರೀಚ್ ಆಗಿ ಶಕ್ತಿಯಾಗಿ ಒಂದಷ್ಟು ಜನಕ್ಕೆ ಗೊತ್ತು. ಬಟ್ ನಗರ ಭಾಗಕ್ಕೆ ರೀಚ್ ಆಗೋ ವಿಚಾರದಲ್ಲಿ ಏನಾದರೂ ಒಂದಷ್ಟು ಕಾರ್ಯಕ್ರಮ ರೂಪಿಸಿದ್ರಾ, ಏನು ಕತೆ ಅಂತ? ನಗರ ಪ್ರದೇಶಕ್ಕೂ ಕೂಡ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡಿದ್ದೇನೆ. ಆನೇಕಲ್ನಲ್ಲಿ ಕೆರೆ ತುಂಬಿಸೋ ಯೋಜನೆ ಅನುಷ್ಠಾನ ಮಾಡಿದ್ದೀನಿ. ಆನೇಕಲ್ ತಾಲೂಕಲ್ಲಿ ಕೆರೆ ತುಂಬಿಸೋ ಯೋಜನೆ ಅನುಷ್ಠಾನ ಮಾಡಿದ್ದೀನಿ. ಸೊ ಒಂದಷ್ಟು ಇಂಪಾರ್ಟೆಂಟ್ ರೋಡ್ಸ್ ಅನ್ನ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಮಂಜೂರಾತಿ ಮಾಡಿಸಿದ್ದೇನೆ. ಸೊ ಒಳ್ಳೆ ಕನೆಕ್ಟಿವಿಟಿ ಮಾಡೋದಕ್ಕೆ ದೂರದೃಷ್ಟಿಯನ್ನು ಇಟ್ಕೊಂಡಿದ್ದೀನಿ. ಜೊತೆಗೆ ನನ್ನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ನಾನೇ ಮೊದಲೇ ಬಾರಿಗೆ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಪ್ರಾರಂಭ ಮಾಡಿದ್ದು, RO ಪ್ಲಾಂಟ್ ಇಂಪ್ಲಿಮೆಂಟೇಷನ್ ಮಾಡಿದ್ದು ನಿಮ್ಮ ಕ್ಷೇತ್ರದಲ್ಲಿ. ಬೇರೆ ಎಲ್ಲೂ ಮಾಡಿರಲಿಲ್ಲ, ಇಡೀ ರಾಜ್ಯದಲ್ಲಿ ನಾವೇ ಫಸ್ಟ್ ಮಾಡಿದ್ದು, ಪ್ರಥಮ ನಾವೇ ಮಾಡಿದ್ದು. ಸೊ ಹಾಗಾಗಿ ಆ ಹೆಗ್ಗಳಿಕೆ ಪ್ರತಿ ಕ್ಷೇತ್ರದಲ್ಲೂ ಕೂಡ ಎಲ್ಲೇ ಹೋದ್ರು ನನ್ನನ್ನ 10 ಪೈಸೆಗೆ ಲೀಟರ್ ನೀರು ಕೊಟ್ಟವನು ಅಂತ ಹೇಳಿ ಗುರುತಿಸ್ತಾರೆ. ಇದು ನಗರ ಪ್ರದೇಶದಲ್ಲಿ ಇರ್ಬೋದು, ಗ್ರಾಮೀಣ ಪ್ರದೇಶದಲ್ಲಿ ಇರ್ಬೋದು. ಈಗಲೂ ಕೂಡ ನಾನು ಸುಮಾರು ಒಂದು 300 ಪ್ಲಾಂಟ್ ಅನ್ನ ಮಾಡಿಸಿದ್ದೆ ನನ್ನ MP ಲ್ಯಾಡ್ ಅಲ್ಲಿ ಒಂದು 300 ಪ್ಲಾಂಟ್. ಸಣ್ಣ ನೋಡಿದ್ರೆ ಸರಿ ಸುಮಾರು ಒಂದು 5 ಊರಿಗೆ ಒಂದಂತ ಆಯ್ತು, 5 ವಾರ್ಡ್ 5 ಬೂತ್ ಒಂದಂತ ಆಯ್ತು. ಕಡಿಮೆ ಒಂದೊಂದು ಪಂಚಾಯತಿ, 2 ಪಂಚಾಯತಿಗೆ ಸುಮಾರು ಹಿಂಗೆ ಸುಮಾರು ಒಂದು ಊರಿಗೆ 2, ಒಂದು ಪಂಚಾಯತಿಗೆ 2, 3 ವಾರ್ಡ್. ನಗರ ಪ್ರದೇಶದಲ್ಲಿ ಒಂದು 3, 4, 5 ಯಾರ್ಯಾರು ಏನೇನು ಡಿಮ್ಯಾಂಡ್ ಇಡ್ತಾರೋ ಎಲ್ಲನೂ ಕೂಡ ಮಾಡಿಸ್ತಾ ಬಂದಿದ್ದೀನಿ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ನಾನು ಮಾಡಿರುವಂತ ಕೆಲಸ ತಲುಪಿದೆ. ನಾನು ನನ್ನ ಲೋಕಸಭಾ ಸದಸ್ಯರ ಅನುದಾನ ನಾನು ಯಾವುದೋ ಗುತ್ತಿಗೆದಾರರ ದೃಷ್ಟಿಯಿಂದ ಮಾಡಲಿಲ್ಲ, ಸಾರ್ವಜನಿಕರ ದೃಷ್ಟಿಯಿಂದ, ಸಾರ್ವಜನಿಕರಿಗೆ ಏನನ್ನ ಮಾಡಿದ್ರೆ ಅನುಕೂಲಗಳಾಗುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ಪ್ರತಿಯೊಂದನ್ನು ಕೂಡ ದೂರದ ದೃಷ್ಟಿಯನ್ನ ಇಟ್ಕೊಂಡು, ಆಲೋಚನೆಯನ್ನ ಇಟ್ಕೊಂಡು ನಾನು ಮಾಡ್ತಾ ಬಂದಿದ್ದೇನೆ. ಬಹುಶಃ ಅದು ನನಗೆ ಆತ್ಮತೃಪ್ತಿ ಇದೆ. ನಾನು ಮಾಡಿರುವಂತ ಕೆಲಸಗಳು, ಒಂದು ಶುದ್ಧ ಕುಡಿಯುವ ನೀರಿನ ಘಟಕ, ಕೋವಿಡ್ ಸಂದರ್ಭದಲ್ಲಿ ಕ್ರಿಮಿಟೋರಿಯಂಗಳ ಬೇಡಿಕೆ ಬಹಳ ಇತ್ತು. ಸೊ ಆವಾಗ ಚಿಂತನೆ ಮಾಡಿ ನಮ್ಮೆಲ್ಲಾ ತಾಲೂಕುಗಳಿಗೂ ಒಂದೊಂದು ಎಲೆಕ್ಟ್ರಿಕಲ್ ಕ್ರಿಮಿಟೋರಿಯಂ ಮಾಡಬೇಕು ಅಂತ ಹೇಳಿ ಒಂದೊಂದು ಎಲೆಕ್ಟ್ರಿಕಲ್ ಮಾಡಿದ್ದೆ. ಚಲೋ, ನೀವು PPV ಕಿಟ್ ಹಾಕೊಂಡು ಅಕಾಡೆ ಕೇಳಿಬಿಟ್ಟಿದ್ರಪ್ಪ. ಅದು ಫಸ್ಟ್ ಫೇಸ್ ಅಲ್ಲಿ ಜಸ್ಟ್ ಒಂದು ವಾರ ಆಗಿತ್ತು ಅಂತ ಕಾಣಿಸುತ್ತೆ. ಕೋವಿಡ್ ಮೊದಲು ಫಸ್ಟ್ ವೇವ್ ಅಲ್ಲಿ ದೇಶ ಪ್ರಪಂಚನೇ ನಿಶಬ್ದವಾಗಿತ್ತು. ನಿಶಬ್ದವಾಗಿದ್ದಂತ ಸಂದರ್ಭದಲ್ಲಿ ಈಗ ನಾನು ನಮ್ಮ MLC ರವಿ ಅವರಿದ್ದಾರೆ, ಅವರು ನನ್ನ ನೋಡಬೇಕು ಅಂತ ಬಂದ್ರು. ನಾನೇ ಏನೋ ಸ್ಯಾನಿಟೈಸರ್ ಮತ್ತು ಮಾಸ್ಕ್ ಗಳನ್ನ ಮಾಡಿಸ್ಬೇಕಾಗಿತ್ತು, ಮ್ಯಾನುಫ್ಯಾಕ್ಚರ್ ಹುಡುಕ್ತಾ ಇದ್ವಿ, ಅದನ್ನೆಲ್ಲೆಲ್ಲೋ ಮಾಡೋಣ ಅಂತ. ಸೊ ಎಲ್ಲ ಇಂಡಸ್ಟ್ರೀಸ್ ಎಲ್ಲ ಕ್ಲೋಸ್ ಇತ್ತು, ಎಲ್ಲ ಕಂಪ್ಲೀಟ್. ಯಾರ್ಯಾರ ಫ್ಯಾಕ್ಟ್ರಿ ಅವ್ರಿಗೆಲ್ಲ ಮಾತಾಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ಒಂದು ಕರೆ ಬರುತ್ತೆ, ಹೀಗೆ ಯಾರೋ ಒಬ್ರು ವಿಕ್ಟೋರಿಯಾ ಹಾಸ್ಪಿಟಲ್ನಲ್ಲಿ ತೀರೋಗಿದ್ದಾರೆ ಅಂತೇಳಿ. ಬಾಡಿ ಕನಕ್ಪುರದ್ದು, ಟ್ರೀಟ್ಮೆಂಟು ಬೆಂಗಳೂರದು. ಬೆಂಗಳೂರವರು ನಾವು ಇಲ್ಲಿ ಸುಡೋದಿಲ್ಲ, ನಾವು ಇದನ್ನ ಕ್ರಿಮೇಷನ್ ಮಾಡೋದಿಲ್ಲ, ನಿಮ್ ಬಾಡಿ ಎತ್ಕೊಂಡು ಹೋಗಿ ಅಂತ. ಜಿಲ್ಲಾಧಿಕಾರಿಗಳು ಮತ್ತು DHO ತಂಡ ಅಲ್ಲಿ ಇದು ನಮ್ಮ ಲಿಮಿಟ್ಸ್ ಅಲ್ಲಿ ಸತ್ತಿಲ್ಲ, ಇದು ಅಲ್ಲಿ ಸತ್ತಿರೋದು, ಅಲ್ಲೇ ಮಾಡ್ಬೇಕು ಅಂತ ಹೇಳಿ ಅವ್ರಿಗೆ ವಾಗ್ವಾದಗಳು. ಸೊ ಆ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ಬಂತು. ನಾನು ಇಂದ್ಲ ದಿನ ಒಂದು ರಾತ್ರಿ, ಅದೇ ಇಂದ್ಲ ದಿನ ರಾತ್ರಿ ಮಂಗಳೂರಿನಲ್ಲಿ ಒಂದು ಚಿತ್ರನ ನೋಡಿದ್ದೆ. ಮಕ್ಕಳು ಮಾಡ್ಲಿಲ್ಲ, ಜೊತೆಗೆ ಹೆಣನ ರಾತ್ರಿ ಎಲ್ಲ DC ಕಚೇರಿಯವರು, ಅಧಿಕಾರಿಗಳು ಈ ಸ್ಮಶಾನದಿಂದ ಆ ಸ್ಮಶಾನಕ್ಕೆ, ಆ ಸ್ಮಶಾನದಿಂದ ಈ ಸ್ಮಶಾನಕ್ಕೆ ರೌಂಡ್ ಹೊಡಿತಾನೆ ಇದ್ರು. ಯಾಕೆಂತ ಅಂದ್ರೆ ಅವರು ಆ ಊರ್ಗ್ ಹೋಯ್ತು ಅಂತ ಅಂದ್ರೆ ಅವರು
ಇಲ್ಲಿ ಬರಿ ಮಾಡ್ಬೇಡ್ರಿ ಅಂತ, ಇನ್ನೊಂದು ಊರಿಗೆ ಹೋದ್ರೆ ಇಲ್ಲಿ ಮಾಡ್ಬೇಡ್ರಿ ನಮ್ ಕೋವಿಡ್ ಅಂತ ರಿಸ್ಟ್ರಿಕ್ಷನ್ಸ್ ಹಾಕೊಂಡು ಗಲಾಟೆಗಳು ನಡೀತಾ ಇತ್ತು. ಅದು ಟಿವಿನಲ್ಲೆಲ್ಲ ಬರ್ತಾ ಇತ್ತು, ನಾನು ರಾತ್ರಿ ಎಲ್ಲ ಅದನ್ನ ನೋಡಿದ್ದೆ. ಸೊ ಎಂತ ಪರಿಸ್ಥಿತಿ ದುಸ್ಥಿತಿ ಇವತ್ತು ಬಂದಿದೆ. ನಾವು ಹುಟ್ಟದ ಮೇಲಂತೂ ಏನೋ ಆಗ್ಲಿಲ್ಲ, ಸತ್ತ ಮೇಲೂ ನೆಮ್ಮದಿಯಾಗಿ ಹೋಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ವಲ್ಲ ಅಂತೇಳಿ ಬಹಳ ಬೇಸರ ವ್ಯಕ್ತ ಆಗಿತ್ತು. ಸೊ ಮಾರನೆಗೆ ನೋಡಿದ್ರೆ ನನ್ನ ಕ್ಷೇತ್ರದಲ್ಲೇ ಈ ದುರ್ಘಟನೆ ನಡೀತು. ಸೊ ಕೊನೆಗೆ ನಾನು ಆ ಒಂದು ಅಧಿಕಾರಿಗಳಿಗೆ ಹೇಳಿ ನೀವು ಬಾಡಿ ತಗೊಬನ್ನಿ ಅಂತ ಹೇಳಿದೆ. ಅಪ್ಪ ಅಮ್ಮ ಮಗ, ಅಪ್ಪ ತೀರೋಗಿರೋದು, ಮಗ ನೀವೇ ಕ್ರಿಮಿಟೋರಿಯಂ ಮಾಡ್ಬಿಡಿ ಅನ್ನೋ ಮಟ್ಟಕ್ಕೆ ಬಂದ್ರು. ಸೊ ಆಮೇಲೆ ನಾನು ಅವ್ರಿಗೆ ಕನ್ವಿನ್ಸ್ ಮಾಡಿ ನೀವು ಬನ್ನಿ ನಾನು ಇದೀನಿ ಅಂತ ಹೇಳಿ ಬೆಳಗ್ಗೆ 9 ಗಂಟೆಗೆ ಹೋಗಿ ಅಲ್ಲಿ ನಿಂತು ಕ್ರಿಮಿಟೋರಿಯಂ ಮಾಡೋದಕ್ಕೆ ಕೆಲವರು ವಿರೋಧನೂ ಕೂಡ ಇತ್ತು, ಅಲ್ಲ ಸ್ಥಳದಲ್ಲೂ ಕೂಡ ವಿರೋಧ ಇತ್ತು. ಸೊ ನಾನೇ ಹೋಗಿದ್ರಿಂದ ಯಾರು ಮಾತಾಡಕ್ ಸಾಧ್ಯ ಆಗ್ಲಿಲ್ಲ. ಸೊ ಆಮೇಲೆ ಕ್ರಿಮಿಟೋರಿಯಂ ಕ್ರಿಮೇಷನ್ ಅನ್ನ ಮಾಡಿ ಮಗನ ಕೈಲಿ ಪೂಜೆ ಮಾಡಿಸಿ ನಾವೇ ಹೆಣ ಎತ್ತಿ ಒಳಗಡೆ ಇಟ್ಟು ಸೊ ಬಂದಂತ ಒಂದು